ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮದಿಂದ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನು ನಾವು ತಿಳ್ಕೊಳ್ತಿದ್ದೀವಿ? ಸಮಾಜದಲ್ಲಿರುವಂತಹ ಈ 7 ಶಕ್ತಿಯ ಕೇಂದ್ರಗಳಲ್ಲದೆ ಇನ್ನು ಉಳಿದಂತಿರುವಂತಹ ಇನ್ನು 24 ಶರೀರದ ಭಾಗಗಳಿರುತ್ತೆ. ಅವುಗಳಿಗೆ ನಾವು ಹೀಲಿಂಗ್ ಮಾಡುವಂತ ವಿಧಾನವನ್ನ ನಾವು ಕಲ್ತ್ಕೊಳ್ಳೋಣ. ಮೊದಲು ನಮ್ಗೆ ಚಕ್ರ ಧ್ಯಾನವನ್ನ ನಾವು ಮಾಡಬೇಕು. ಆ ನಂತರ ನಮ್ಮ ಶರೀರದಲ್ಲಿ ನೋವುಗಳಿದೆ, ಪೇನ್ಗಳಿದೆ, ಯಾವುದೇ ರೀತಿಯಾದಂತಹ ಅಡೆತಡೆಗಳಿದೆ ಅಂತ ಹೇಳಿದಾಗ ನಾವು ಇದನ್ನ ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಮೇನ್ ಆಗಿ ಇಲ್ಲಿ ಎಷ್ಟು ಪಾರ್ಟ್ಗಳು ಬರುತ್ತೆ ಅಂತ ಹೇಳಿದ್ರೆ, ಎಷ್ಟು ಭಾಗಗಳು ಬರುತ್ತೆ ಅಂತ ಹೇಳಿದ್ರೆ 24 ಭಾಗಗಳು ಬರುತ್ತೆ. ಯಾಕಂದ್ರೆ ಈ ಶರೀರದಲ್ಲ ನಮ್ಗೆ ಏನಾದ್ರೂ ಕೂಡ ನೋವುಗಳಾಗ್ಲಿ, ಕಾಯಿಲೆಗಳಾಗ್ಲಿ, ರೋಗಗಳಾಗ್ಲಿ ಎಲ್ಲ ಬರೋದಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ, ನಾವು ಮಾನಸಿಕವಾದಂತಹ, ಭಾವನಾತ್ಮಕವಾಗಿ ಇರುವಂತಹ, ಹಾಗೆ ಶಾರೀರಿಕವಾಗಿ ನಮ್ಮ ದೇಹದಲ್ಲಿರುವಂತಹ ಅಡೆತಡೆಗಳಿಂದ ನಮ್ಗೆ ಈ ಎಲ್ಲ ಸಮಸ್ಯೆಗಳು ಬರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಹೀಲಿಂಗ್ ನಾವು ಮಾಡ್ಕೊಳ್ಬೇಕಾಗುತ್ತೆ. ಟೋಟಲ್ 24 ಭಾಗಗಳನ್ನ ಮೇನ್ ಆಗಿ ನಾವೇನ್ ಮಾಡ್ತೀವಿ, 3 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಕೊಳ್ಬಹುದು. ಸಂಪೂರ್ಣವಾದಂತಹ ತಲೆಯ ಭಾಗಗಳೆಲ್ಲವೂ ಕೂಡ ಒಂದು ಭಾಗ ಆಗುತ್ತೆ. ಶರೀರ ದೇಹದ ಮುಂಭಾಗಗಳೆಲ್ಲವೂ ಕೂಡ ಒಂದು ಭಾಗದ ಅಂಗಗಳಾಗತ್ತೆ. ಶರೀರದ ಹಿಂದೆ ಇರುವಂತಹ ಭಾಗಗಳೆಲ್ಲವೂ ಕೂಡ ಹಿಂಭಾಗಗಳಾಗುತ್ತೆ. ಈ 3 ರೀತಿಯಾಗಿ ನಾವು ಡಿವೈಡ್ ಗಳನ್ನ ಮಾಡ್ಕೊಳ್ತೀವಿ. ನಾವು ಭಾಗಗಳಾಗಿ ಮಾಡ್ಕೊಂಡು ನಮ್ಮ ತಲೆಯಲ್ಲಿ ಯಾವ್ಯಾವ ಬರುತ್ತೆ, ನಮ್ಮ ಪೂರ್ತಿಯ ಶಿರಸ್ಸಿನ ಭಾಗದಲ್ಲಿ ನಮ್ಗೆ ಕಣ್ಣುಗಳು ಬರುತ್ತೆ, ಕಿವಿಗಳು ಬರುತ್ತೆ, ನಮ್ಮ ದವಡೆಗಳು ಬರುತ್ತೆ, ಇದು ಹಣೆ ಏನ್ ಹೇಳ್ತೆ ಫೋರ್ ಹೆಡ್ ಅಂತ ಹೇಳಿ ಟೆಂಪಲ್ಸ್ ಅಂತ ಹೇಳ್ತೀವಲ್ಲ, ಈ ಟೆಂಪಲ್ಸ್ ಗಳು ಬರುತ್ತೆ. ಹಿಂದ್ಗಡೆ ಬಂದ ಬ್ಯಾಕ್ ಹೆಡ್ ಬರುತ್ತೆ, ಫೋರ್ ಹೆಡ್ ಬರುತ್ತೆ. ಇಷ್ಟು ನಮ್ಮ ಶಿರಸ್ಸಿನ ಭಾಗದಲ್ಲಿ ಬರುವಂತದ್ದಾಗತ್ತೆ. ನಮ್ಗೆ ಈ ಶರೀರದಲ್ಲಿರುವಂತಹ ಪಾರ್ಟ್ಗಳೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಮಾನಸಿಕವಾಗಿರುವಂತಹ ನಮ್ಮ ನರಮಂಡಲಗಳನ್ನ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಆ ಒಂದು ನಿದ್ರಾಹೀನತೆ ಎಲ್ಲವನ್ನ ತಡೆದು ನಮ್ಮನ್ನ ಆಧ್ಯಾತ್ಮಿಕದ ಕಡೆಗೆ ನಮ್ಗೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡುತ್ತೆ ಈ ನಮ್ಮ ಶಿರಸ್ಸಿನ ಭಾಗಗಳೆಲ್ಲವೂ ಕೂಡ. ಅದಾದ ನಮ್ಮ ದೇಹದ ಭಾಗಗಳು, ನಮ್ಮ ಗಂಟಲಿನ ಭಾಗ, ನಮ್ಮ ಎದೆಯ ಭಾಗ, ಥೈಮಸ್ ಹಾರ್ಟ್ ಅಂತ ಹೇಳ್ತೀವಿ, ಮಣಿಪುರ ಚಕ್ರ, ರೂಟ್ ಚಕ್ರ, ನಮ್ಮ ಶ್ವಾಸಕೋಶ, ಲಿವರ್, ಹೌದಲ್ವಾ, ಸಣ್ಣ ಕರಳು, ದೊಡ್ಡ ಕರಳು, ಇದೆಲ್ಲವೂ ಕೂಡ ನಮ್ಮ ಭುಜಗಳು, ಶೋಲ್ಡರ್ಸ್ ಗಳೆಲ್ಲವೂ, ಕಿಡ್ನಿ, ಇದೆಲ್ಲ ನಮ್ಮ ಶರೀರದ ಮುಂಭಾಗದಲ್ಲಿ ಬರುವಂತಗಳಾಗತ್ತೆ ನಮ್ದು. ನಮ್ಮ ಹಿಂದಿನ ಭಾಗಕ್ಕೆ ಹೋದ್ರೆ ನಮ್ಮ ಬೆನ್ನು ಮೂಳೆ, ನಮ್ಮ ಆರ್ಮ್ಸ್, ಭುಜದಲ್ಲಿ ತೋಳುಗಳು ಬರುತ್ತಲ್ಲ, ತೋಳುಗಳು ಬರುತ್ತೆ, ಮಂಡಿಗಳು, ಥೈಸ್ಗಳು, ಬ್ಯಾಕ್ ಬೋನ್ಗಳು, ಮುಂದೆ ಆಮೇಲೆ ಮಸಲ್ಸ್ಗಳು, ಕಾಫ್ ಮಸಲ್ಸ್, ಕತ್ತಿಗಳು ಅಂತ ಹೇಳ್ತೀವಲ್ಲ ಅದು, ನಮ್ಮ ಹಿಮ್ಮಡಿ, ಆಂಕಲ್,
ಮತ್ತೆ ನಮ್ಮ ಪಾದ ಟೋಟಲ್ ಆಗಿ ನೋಡಿ 24 ಭಾಗಗಳು ಬರುತ್ತೆ. ಸೊ ಈ 24 ಭಾಗಗಳನ್ನ ನಾವು ಹೀಲಿಂಗ್ ಮಾಡ್ಕೊಳ್ತಾ ಬರೋದು ಏನಕ್ಕೆ, ನಮ್ಮ ಸಂಪೂರ್ಣ ಶರೀರದಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಪ್ರಾಣ ಅನ್ನಮಯ ಕೋಶ, ಪ್ರಾಣಮಯ ಕೋಶದಲ್ಲಿ ಎನರ್ಜಿ ಓಡಾಡ್ತಾ ಇರುತ್ತೆ. ನಮ್ಮ ಈ ಒಂದು ಫಿಸಿಕಲ್ ಎನರ್ಜಿ, ಪ್ರಾಣ ಶರೀರದಲ್ಲಿ ಇರುವಂತ ಎನರ್ಜಿ ಎಲ್ಲಾ ಕಡೆನೂ ಕೂಡ ಅದು ಫ್ಲೋ ಆಗ್ಬೇಕು. ಅಂದ್ರೆ ಅಲ್ಲಿರುವಂತ ಅಡೆತಡೆಗಳೆಲ್ಲವೂ ಕೂಡ ಬ್ಲಾಕೇಜಸ್ ಗಳೆಲ್ಲ ನಿವಾರಣೆಗಳಾಗ್ಬೇಕು ಅಂದ್ರೆ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಆಗ ನಮ್ಮ ಶರೀರದಲ್ಲಿರುವಂತ ಎಲ್ಲ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ರು ಅದು ಏನು ಅಂದ್ರೆ ನಮ್ ಕಾಯಿಲೆಗಳೇ ಬರ್ಬೇಕು ಅಂತಿಲ್ಲ, ಮಾನಸಿಕವಾಗಿಯೂ ಕೂಡ ನಮ್ಗೆ ಕಾಯಿಲೆಗಳಿರುತ್ತೆ, ಶಾರೀರಿಕವಾಗಿಯೂ ಕೂಡ ನಮ್ಗಿರುತ್ತೆ, ಮತ್ತೆ ಭಾವನಾತ್ಮಕವಾಗಿಯೂ ಕೂಡ ನಮ್ಗೆ ಕಾಯಿಲೆಗಳು ರೋಗಗಳು ನಮ್ಮೊಳಗಡೆ ಇರುತ್ತೆ. ಅವೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಹೀಲ್ ಮಾಡ್ಕೊಳ್ತಾ ಬರ್ತೀವಿ. ಈ ತರ ಮಾಡೋದ್ರಿಂದ ಏನೇನೆಲ್ಲ ಆಗತ್ತೆ ನಮ್ಗೆ, ನಾವು ದೈಹಿಕವಾಗಿ ತುಂಬಾ ಸದೃಢರಾಗೋದಿಕ್ಕೆ, ಸ್ವಾಸ್ಥ್ಯವಾಗೋದಿಕ್ಕೆ, ನಮ್ಗೆ ನಿದ್ರೆಯನ್ನ ಕಡಿಮೆ ಆಗ್ತಾ ಇರುತ್ತಲ್ಲ, ನಿದ್ರೆ ಬರೋದಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಮತ್ತೆ ನಮ್ಮ ಬಾಡಿಯಲ್ಲಿ ಇರುವಂತ ಡಿಟಾಕ್ಸಿಫಿಕೇಶನ್ ಆಗೋಕೆ ಪ್ರಾರಂಭ ಆಗುತ್ತೆ. ಒಳಗಡೆ ಇರುವಂತ ಎಲ್ಲ ಕಸಗಳೆಲ್ಲವೂ ಕೂಡ ಕ್ಲೀನ್ ಆಗ್ತಾ ಇರುತ್ತೆ. ಮಾನಸಿಕವಾಗಿಯೂ ಕೂಡ ನಾವೇನ್ ಮಾಡ್ತೀವಿ, ಸ್ವಾಸ್ಥ್ಯರಾಗ್ತಾ ಬರ್ತೀವಿ. ನಮ್ಮ ಒಳಗಡೆ ಇದು ಒಂದು ರೀತಿ ಧ್ಯಾನದ ರೀತಿ, ಇದನ್ನು ಕೂಡ ಧ್ಯಾನವೇ, ಇದನ್ನು ಕೂಡ ಇನ್ನೊಂದು ವಿಧಾನದಲ್ಲಿ ಮಾಡುವಂತ ಒಂದು ಧ್ಯಾನ ಆಗುತ್ತೆ ಇದನ್ನ. ಆಗ ನಮ್ಮ ಎಮೋಷನಲಿ ಕೂಡ ನಾವು ಸಮತೋಲನಗಳನ್ನ ತಂದ್ಕೊಳ್ಳೋದಿಕ್ಕೆ, ನಮ್ಮ ಒಳಗಡೆ ಅಂತರ್ಮುಖವಾಗಿ ನಾವು ನೋಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಒಂದೊಂದು ವಿಧಾನವೂ ಕೂಡ ಇವೆಲ್ಲವೂ ಕೂಡ ನಿಮ್ಮನ್ನ ಇನ್ನು ಆಳವಾಗಿ ಆಳವಾಗಿ ನಿಮ್ಮ ಆಧ್ಯಾತ್ಮಿಕದ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಬರುತ್ತೆ. ದಿನನಿತ್ಯ ನಮ್ಮ ಒಳಗಡೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಚಕ್ರಗಳೆಲ್ಲವೂ ಕೂಡ ಅಲೈನ್ಮೆಂಟ್ ಆಗ್ತಾ ಇರುತ್ತೆ. ಭೂಮಿ ಜೊತೆಗೆ ಗ್ರೌಂಡಿಂಗ್ ಆಗೋದಿಕ್ಕೆ ಸಹಾಯ ಮಾಡುತ್ತೆ. ಆಳವಾದಂತ ವಿಶ್ರಾಂತಿಗಳನ್ನ ನಾವು ಪಡ್ಕೊಳ್ತಾ ಬರ್ತೀವಿ. ಯಾವಾಗ್ಲೂ ನಮ್ಮ ಮೈಂಡ್ ಏನ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಅವರಿಗೆ ಫಿಸಿಕಲ್ ಆಗಿ ನಾವು ದೈಹಿಕವಾಗಿ ಕೆಲಸ ಮಾಡೋದ್ರ ಜೊತೆಗೆ ಮಾನಸಿಕವಾಗಿ ಯಾವಾಗೂ ನಾವು ಆಲೋಚನೆಗಳ ಗುಂಗಿನಲ್ಲಿ ಈಗೇನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಮ ಮೈಂಡ್ ಓಡ್ತಾನೇ ಇರುತ್ತೆ. ಅದಕ್ಕೆ ರಿಲ್ಯಾಕ್ಸೇಷನ್ ಅನ್ನೋದೇ ಇರೋದಿಲ್ಲ, ವಿಶ್ರಾಂತಿನ ಕೊಡೋದೇ ಇಲ್ಲ ನಾವು. ಕೆಲವೊಮ್ಮೆ ಮಲ್ಕೊಂಡಿದ್ರು ಕೂಡ ಅದು ಓಡ್ತಾ ಇರುತ್ತೆ ನಮ್ಮ ಒಳಗಡೆ. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಒಂದು ಆಳವಾದಂತ ವಿಶ್ರಾಂತಿಯನ್ನ ನಾವು ತಗೊಳ್ಳೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಶಕ್ತಿ ಎಲ್ಲಾ ಕಡೆನೂ ಕೂಡ ಫ್ಲೋ ಆಗೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ನಿಧಾನವಾಗಿ ನಮ್ಮಲ್ಲಿ ಒಂದು ಪರಿವರ್ತನೆಯೂ ಕೂಡ ನಮ್ಮಲ್ಲಿ ಆಗ್ತಾ ಬರುತ್ತೆ. ಇದೆಲ್ಲವೂ ಕೂಡ ನಾವು ಮಾಡುವಂತಹ 24 ಪಾಯಿಂಟ್ ಸೀಲಿಂಗ್ ಅಲ್ಲಿ ನಮ್ಗೆ ಅನುಕೂಲಗಳಾಗ್ತಾ ಬರುತ್ತೆ. ನಾನು ನಿಮ್ಗೆ ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ಹೇಳ್ತಾ ಬರ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಹೇಗೆ ಗೊತ್ತಾ, ಅಮ್ಮ ಒಂದು ರೆಸಿಪಿ ಹೇಳ್ಕೊಡ್ತಾರೆ ಅನ್ಕೊಳ್ಳಿ, ಅಥವಾ ನಮ್ಗೆ ಗೊತ್ತಿರುವಂತದ್ದು ಯಾವ್ದಾದ್ರು ಒಂದು ಅಡಿಗೆ ರೆಸಿಪಿನ ನಾವೇನ್ ಮಾಡ್ತೀವಿ, ಬರ್ಕೊಳ್ತೀವಿ, ನೋಡ್ಕೊಳ್ತೀವಿ, ಮಾಡ್ತೀವಿ, ಎಲ್ಲ ಮಾಡಿ ಕೇಳ್ಕೊತೀವಿ ನಾವು. ಎಲ್ಲ ಏನಾಯ್ತು, ಇದು ಮಾಹಿತಿಗಳೆಲ್ಲವನ್ನು ಕೂಡ ಸಂಗ್ರಹಣೆ ಮಾಡ್ಕೊಂಡ್ವಿ ನಾವು. ಓ ಸರಿ, ಇವಾಗ ನಮ್ಗೆ ಏನಾಯ್ತು, ಅಡಿಗೆ ಮಾಡೋದಿಕ್ಕೆ ಬರುತ್ತೆ ಅಂತ ಅನ್ಕೊಳ್ತೀವಿ. ಆದ್ರೆ ಬಂದ್ಬಿಡ್ತಾ ನಮ್ಗೆ ಅಡಿಗೆ ಬಂದ್ಬಿಡ್ದೆ ಹೇಳಿ. ಈಗ ನಾವು ಎಲ್ಲ ಅಯ್ಯೋ ಫಸ್ಟ್ ಇದನ್ನ ಹಾಕ್ಬೇಕು, ಇಷ್ಟು ಭಾಗ, ಇಷ್ಟು 100 ಗ್ರಾಮ್ ಹಾಕ್ಬೇಕು, 50 ಗ್ರಾಮ್ ಹಾಕ್ಬೇಕು, ಎಲ್ಲ ಪದಾರ್ಥಗಳೆಲ್ಲವೂ ಕೂಡ ನಮ್ಗೆ ಗೊತ್ತಾಯ್ತು. ಇವಾಗ ಅಡಿಗೆ ಮಾಡೋದೆಲ್ಲ ಗೊತ್ತಾಯ್ತು. ಆದ್ರೆ ಅಡಿಗೆ ಮಾಡಕ್ಕೆ ರೆಡಿ ಮಾಡ್ಬಿಟ್ವ, ಪ್ರಿಪೇರ್ ಮಾಡಿದ್ವ ನಾವು? ಯಾವಾಗ ಅದ್ರ ಅನುಭವ ಬರೋದು, ಯಾವಾಗ ಯಾವಾಗ ಹೇಳಿ, ನಾವು ಪ್ರಯೋಗವನ್ನ ಮಾಡ್ಬೇಕು. ಇಲ್ಲಿವರೆಗೆ ನಾವ್ ಏನ್ ಮಾಡ್ಕೊಂಡಿದೀವಿ, ನಾವು ಎಲ್ಲ ಮೂಲಗಳಿಂದಲೂ ಕೂಡ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಕೊಂಡಿದೀವಿ. ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಎಲ್ಲಾನು ಇನ್ಫಾರ್ಮೇಶನ್ಸ್ ಗಳೇ ಜ್ಞಾನ ಆಗೋಗಿದ್ಯಾ? ಅಲ್ಲ. ಜ್ಞಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಾವು ಅದನ್ನ ಅಡಿಗೆಯನ್ನ ನಿಂತ್ಕೊಂಡು ನನ್ನ ಕೈಯಾರೆ ನಾನು ಮಾಡ್ಬೇಕು. ನಾನು ಅದನ್ನ ಮಾಡಿದಾಗ ಏನಾಗುತ್ತೆ ಹೇಳಿ, ಅನುಭವ ಆಗುತ್ತೆ. ಆ ಅನುಭವ ಏನ್ ಮಾಡುತ್ತೆ ನನಗೆ, ಅದು ನೀವ್ ಯಾವತ್ತೂ ಅಡಿಗೆಯನ್ನ ಮರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಆ ಒಳಗಡೆಯಿಂದ ಒಂದು ಜ್ಞಾನ ಬರುತ್ತೆ ನೋಡಿ.
ಈ ರೀತಿ ನಾನು ಅಡಿಗೆಯನ್ನ ಮಾಡ್ಬೇಕು, ಇದಾದ್ಮೇಲೆ ಇದನ್ನ ಹಾಕ್ಬೇಕು, ಇಷ್ಟ ಹಾಕಿದ್ರೆ ಈ ತರ ಆಗುತ್ತೆ. ಅದು ಕೆಟ್ಟೋದ್ರೆ ಏನ್ ಅನ್ಸುತ್ತೆ ನಮ್ಗೆ, ಓ ನಾನ್ ತಪ್ಪು ಮಾಡಿದೀನಿ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಅದು ಸರಿಯಾಗಿ ಬಂತು ಅಂತ ಹೇಳಿದ್ರೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಗೆ ನಾನು ಹೇಳೋದನ್ನ ನೀವು ನಂಬೇಕಾಗಿಲ್ಲ. ನಾನು ನಿಮ್ಗೆ ಹೇಳೋದು, ನೀವು ಪ್ರಯೋಗ ಮಾಡಿ, ಪ್ರತಿಯೊಂದನ್ನು ಕೂಡ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನೀವು ಪ್ರಯೋಗವನ್ನ ಮಾಡಿದಾಗ ಅದ್ರೊಳಗಡೆ ಇರೋ ಸತ್ಯತೆ ಅದು ವರ್ಕ್ ಮಾಡುತ್ತಾ ಇಲ್ವಾ ಅನ್ನೋದು ನಿಮ್ಗೆ ಅನುಭವಕ್ಕೆ ಬರುತ್ತೆ. ಆಗ ನೀವು ಅದನ್ನ ಜ್ಞಾನ ನಿಮ್ಮ ಒಳಗಡೆಯಿಂದ ಬರುತ್ತೆ. ಅವಾಗ ಎಷ್ಟು ನಮ್ಮ ಮನಸ್ಸಿಗೆ, ನಮ್ಮ ಕೈಗಳಲ್ಲಿ ಎಂತ ಅದ್ಭುತವಾದ ನಮ್ಮ ಒಳಗಡೆ ಆ ಪರಮಾತ್ಮ ಎಂತ ಶಕ್ತಿಯನ್ನ ಕೊಟ್ಟಿದ್ದಾನೆ ಅನ್ನೋದು ನಮ್ಗೆ ಅರಿವಿಗೆ ನಮ್ಗೆ ಬರುತ್ತೆ. ನಾನು ಒಂದು ನಿಮ್ಗೆ ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಇವಾಗ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಅನುಭವವನ್ನ ಮಾಡ್ತೀನಿ. ಎಲ್ಲರೂ ಆರಾಮವಾಗಿ ಕೂತ್ಕೊಳ್ಳಿ, ನಿಧಾನವಾಗಿ ಕಣ್ಣನ್ನ ಮುಚ್ಚಿ ನಾನು ಏನ್ ಹೇಳ್ತೀನೋ ಹಾಗೆ ನೀವು ಫಾಲೋ ಮಾಡ್ತಾ ಬನ್ನಿ. 3 ಸಲ ಉಸಿರನ್ನ ಒಳಗಡೆ ತಗೊಳ್ಳಿ, 3 ಸಲ ನಿಧಾನವಾಗಿ ಉಸಿರನ್ನ ಬಿಡಿ. ನಾವೇನು ವಿಶ್ರಾಂತಿಯಿಂದ ಆರಾಮವಾಗಿ ನಾವು ಕುತ್ಕೊಳ್ಳೋಣ ಅಷ್ಟೇ. ಕುತ್ಕೊಂಡಿದ್ದೀರಲ್ವಾ? ಕಣ್ಣನ್ನ ಮುಚ್ಚಿದ್ದೀರಲ್ವಾ? ನಿಮ್ಗೆ ಯಾವ ಆಸನದಲ್ಲಿ ಕೂತ್ಕೊಳ್ತೀರಾ ಆರಾಮವಾಗಿ ನೀವು ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ಕೊನೆಯ ಬಾರಿ ಮಾಡಿ, ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಶರೀರ ಎಲ್ಲವನ್ನು ಕೂಡ ಸಡಿಲಗೊಳಿಸ್ಬಿಡಿ. ಆರಾಮವಾಗಿ ಆ ಭೂಮಿಯ ಮೇಲೆ ತೂಕವನ್ನ ಬಿಟ್ಬಿಡಿ. ನೀವು ಆರಾಮವಾಗಿ ವಿಶ್ರಾಂತಿಯಿಂದ ಕೂತ್ಕೊಳ್ಳಿ. ನಿಮ್ಮ ಗಮನ ಎಲ್ಲವನ್ನು ಕೂಡ ಈಗ ನಾವು ಉಸಿರಿನ ಕಡೆಗೆ ತಗೊಂಡು ಬರೋಣ. ನಿಧಾನವಾಗಿ ಉಸಿರು ಒಳಗೆ ಬರ್ತಾ ಇದೆ, ಹೋಗ್ತಾ ಇದೆ, ಗಮನಿಸ್ತಾ ಬನ್ನಿ. ಈಗ ನಾವು ಉಸಿರನ್ನು ಒಳಗಡೆ ತಗೊಳ್ಳೋದು ಬೇಡ, ಉಸಿರನ್ನು ಹೊರಗಡೆ ಬಿಡೋದು ಬೇಡ. ಉಸಿರು ಸಹಜವಾಗಿ ತನಗೆ ತಾನೇ ಒಳಗಡೆ ಬರ್ಬೇಕು, ತನಗೆ ತಾನೇ ಹೊರಗಡೆ ಹೋಗ್ಬೇಕು. ಇಲ್ಲಿ ನಮ್ಮ ಪ್ರಯತ್ನವನ್ನ ಯಾವುದನ್ನು ಕೂಡ ನಾವು ಮಾಡೋದು ಬೇಡ. ಸೂಪರ್. ಈಗ ನಾನು 3 ಕೌಂಟ್ ಅನ್ನ ಮಾಡ್ತೀನಿ. ಮಾಡ್ಬಿಟ್ಟು ನಾನು ನಿಮ್ಗೆ ನಿಮ್ಮ ಕೈಗೆ ಒಂದು ವಸ್ತುವನ್ನ ನಾನು ಕೊಡ್ತೇನೆ. ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. 3, 2, 1. ನಾನೀಗ ನಿಮ್ಮ ಕೈಗಳಿಗೆ ಒಂದು ಹಳದಿ ಬಣ್ಣದ ತುಂಬಾ ತಾಜಾ ಆಗಿರುವಂತ, ತುಂಬಾ ಫ್ರೆಶ್ ಆಗಿರುವಂತ ಒಂದು ನಿಂಬೆ ಹಣ್ಣನ್ನ ನಿಮ್ಮ ಕೈಗೆ ನಾನು ಕೊಡ್ತಾ ಇದ್ದೀನಿ. ಎಡದ ಕೈಯಲ್ಲಿ ನೀವು ನಿಂಬೆ ಹಣ್ಣನ್ನ ಇಟ್ಕೊಂಡಿದ್ದೀರಾ. ತುಂಬಾ ಅದು ಒಂದು ಹಳದಿ ಬಣ್ಣದಲ್ಲಿ ತುಂಬಾ ಫ್ರೆಶ್ ಆಗಿರುವಂತ ನಿಂಬೆ ಹಣ್ಣು. ಸೂಪರ್. ಮತ್ತೊಂದು ಕೈಗೆ ನಾನು ನಿಮ್ಗೆ ಒಂದು ಚಾಕುವನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಧಾನವಾಗಿ ಆ ನಿಂಬೆ ಹಣ್ಣನ್ನ ನೋಡಿ ನೀವು ಕಟ್ ಮಾಡ್ತಾ ಇದ್ದೀರಾ. ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಫ್ರೆಶ್ ಆಗಿರುವಂತ ನಿಂಬೆ ಹಣ್ಣನ್ನ ನೀವು ನಿಧಾನವಾಗಿ ನೀವು ಕಟ್ ಮಾಡಿದಾಗ ಅದ್ರ ರಸ ಎಲ್ಲವೂ ಕೂಡ ಬರ್ತಾ ಇದೆ. ಈಗ ಅದರ ನಿಂಬೆಹಣ್ಣನ್ನ ಇಟ್ಕೊಳ್ತಿದ್ದೀರಾ. ಆ ನಿಂಬೆಹಣ್ಣ ರಸವನ್ನ ನಿಮ್ಮ ನಾಲಿಗೆಯ ಮೇಲೆ ನೀವು ಹಾಕೊಳ್ತಾ ಇದ್ದೀರಾ. ನಿಧಾನವಾಗಿ ನಾಲಿಗೆ ಮೇಲೆ ಹಾಕೊಳ್ಳಿ. ಆ ಒಂದು ಆ ಒಂದು ಹುಳಿಯನ್ನ ನೀವು ಫೀಲ್ ಮಾಡಿದ್ದೀರಾ. ನಿಮ್ಮ ನಾಲಿಗೆಯಲ್ಲಿ ಎಲ್ಲವೂ ಕೂಡ ನಿಮ್ಗೆ ಅನುಭವಕ್ಕೆ ಬಂದಿದೆ. ಈಗ ನಿಧಾನವಾಗಿ ಕಣ್ಣನ್ನ ತೆರೀರಿ. ಯಾರಿಗೆ ನಿಂಬೆ ಹಣ್ಣಿನ ಆ ಹುಳಿ ಅನುಭವ ಆಯ್ತು, ನಾಲಿಗೆಯಲ್ಲಿ ಎಲ್ಲವೂ ಕೂಡ ನಮ್ಗೆ ಆ ಒಂದು ಜೊಲ್ಲು ರಸ, ಸಲೈವ ನಮ್ಗೆ ಯಾರಿಗೆ ಉತ್ಪತ್ತಿ ಆಯ್ತು, ಆನ್ ಮಾಡ್ಕೊಂಡು ಹೇಳಿ.
ಆ, ಹುಳಿ ಹುಳಿ ಬಂದಂಗೆ ಆಯ್ತು ಮೇಡಮ್. ನಮ್ಮ ಬಾಯಲ್ಲಿ ನೀರ್ ಬಂತು ಅಲ್ವಾ ಬಾಯಲ್ಲಿ? ಹ್ಮ್. ಹೌದು. ಮೂರ್ತಿಯವರೇ ನಿಮಗೆ? ಹಾಗೆಲ್ಲ ನಿಂಬೆಹಣ್ಣಿಂದ ಒಂದು ಕಟ್ ಮಾಡಿದಾಗ ಹುಳಿ ಅನ್ನೋ ತರ ಭಾವನೆ ಬಂತಷ್ಟೇ. ಸರಿ ಸರಿ. ನೀವು ನಾಲ್ಗೆ ಮೇಲೆ ಇಟ್ಕೊಳ್ಳಿಲ್ವಾ ನೀವು ಅದನ್ನ ನಿಂಬೆಹಣ್ಣು ಈ ಅಂತ? ಭಾವನೆ ಬಂದಿದೆ. ಸರಿ ಸರಿ. ಓಕೆ, ಒಳ್ಳೇದಾಗಿ. ನೋಡಿ, ಕೆಲವರಿಗೆ ಏನಾಗ್ತಾ ಇದೆ, ಕೆಲವರಿಗೆ ಅದ ಅನುಭವ ಬಂದಿದೆ, ಕೆಲವರಿಗೆ ಅನುಭವ ಬಂದಿಲ್ಲ. ಓಕೆ, ಏನಾದ್ರೂ ಇರ್ಲಿ ಅಲ್ವಾ. ನಾವು ಅದನ್ನ ನಾಲಿಗೆಯನ್ನು ಹಾಕಿದ ತಕ್ಷಣ ಏನಾಯ್ತು, ನಮ್ಮ ನಾಲಿಗೆಯಲ್ಲಿ ಒಂದು ಆ ರಸ, ಒಂದು ನೀರು ನಮ್ಮಲ್ಲಿ ಉತ್ಪತ್ತಿ ಆಯ್ತು. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ನಿಜವಾಗ್ಲೂ ಈಗ ನಿಮ್ ಕೈ ನಿಂಬೆಹಣ್ಣು ಕೊಟ್ಟಿದ್ದೀನ ನಾನು? ಇಲ್ಲ. ಹೌದಲ್ವಾ? ಇರ್ಲಿಲ್ಲ ಅಲ್ವಾ ನಿಮ್ಮ ಕೈಯಲ್ಲಿ? ಆದ್ರೆ ನಿಮ್ಮ ಮನಸ್ಸಿಗೆ ಏನಾಯ್ತು ಹೇಳಿ? ಅದನ್ನ ಹೇಳಿ. ನಿಂಬೆಹಣ್ಣಿದೆ ಅಂತ ಆಕ್ಟಿವಿಟಿಯಲ್ಲಿ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆದಾಗ ಅದ್ರ ಅನುಭವ ನಮ್ಗೆ ಆಗತ್ತೆ. ಬಾಯಲ್ಲಿ ನೀರು ಬಂತು ಅಲ್ವಾ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮನಸ್ಸಿಗೆ ಎಂತ ಅದ್ಭುತವಾದಂತಹ ಶಕ್ತಿ ಇದೆ. ಹೌದಲ್ವಾ? ನಮ್ಮ ಮನಸ್ಸಿಗೆ ಎಲ್ಲವನ್ನು ಕೂಡ ಸೃಷ್ಟಿಯನ್ನು ಮಾಡುವಂತಹ ಅದ್ಭುತವಾದ ಶಕ್ತಿಯ ಮನಸ್ಸಿಗೆ ಇರುತ್ತೆ. ಹಾಗಾಗಿ ನಾವು ಯಾವುದೇ ಹೀಲಿಂಗ್ ಅನ್ನ ಮಾಡಿದ್ರು ಕೂಡ ಅದ್ಭುತವಾದಂತ ಒಂದು ಪರಿಣಾಮ, ಒಂದು ಅದರ ಎಫೆಕ್ಟ್, ಅದರ ಒಂದು ರಿಸಲ್ಟ್ ಅನ್ನ ನಾವು ಕಾಣೋದಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸಿಗೆ ಅಂತ ಅದ್ಭುತವಾದಂತ ಶಕ್ತಿ ಇರುತ್ತೆ. ಸೊ ಈಗ ನಾವು ಈ ಒಂದು 24 ಪಾಯಿಂಟ್ ಸೀಲಿಂಗ್ ಅನ್ನ ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಸೊ ಯಾವ ರೀತಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವೇನ್ ಮಾಡ್ಬೇಕು? ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಬೇಕು, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಬೇಕು. ನಮ್ಮ ಕೈಗಳಿಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಬಲ್ಸ್ ಗಳನ್ನ ಹಾಕೋಬೇಕು. ಚೋಪುರೆ ಚೋಪುರೆ ಚೋಪುರೆ, ಸೆಹಿಕಿ ಸೆಹಿಕಿ ಸೆಹಿಕಿ. ನಿಮಗೆ ಗೊತ್ತಿರುವಂತ ಸಿಂಬಲ್ಸ್ ಗಳನ್ನ ಡ್ರಾ ಮಾಡಿ ಕೈಗಳಿಗೆ ರೇಖಿ ಮಾತೆ. ಈಗ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ಇಂದು ನಮಗೆ 24 ಭಾಗ, ನಮ್ಮ ಶರೀರದ 24 ಪಾಯಿಂಟ್ಸ್ ಗಳನ್ನ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಗಳು ನಮ್ಮ ಮೇಲೆ ಹರಿದು ಬರುತ್ತಿರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ತೀವಿ. ಆ ಪ್ರಕಾಶವೆಲ್ಲವೂ ಕೂಡ ನಮ್ಮ ಶರೀರದ ಅಣುವಿನಲ್ಲಿ, ಕಣಗಳೆಲ್ಲವೂ ಕೂಡ, ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ನಮ್ಮ ಭುಜಗಳು, ನಮ್ಮ ಕೈಗಳು, ಹೃದಯದ ಭಾಗ, ನಮ್ಮ ಹೊಟ್ಟೆಯ ಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೇವಲ ಬೆಳಕು 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 ಆ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗಿದೆ. ಹಾಗೆಯೇ ನಮ್ಮ ಬೆನ್ನು ಮೂಳೆಯಲ್ಲಿ, ನಮ್ಮ ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಚೈತನ್ಯದಿಂದ ತುಂಬಿ ಹೋಗಿದೆ. ಹಾಗೇನೆ ನಮ್ಮ ಕಾಲಿನ ಭಾಗಗಳೆಲ್ಲವೂ ಕೂಡ, ನಮ್ಮ ಸೈಡ್ಸ್ ಆಗಿರ್ಬಹುದು, ಮಂಡಿಗಳಾಗಿರ್ಬಹುದು, ನಮ್ಮ ತತ್ತಿಗಳಾಗಿರ್ಬಹುದು, ಮೊಣಕಾಲು, ಹಿಮ್ಮಡಿ, ಪಾದಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗಿದೆ. ಕೇವಲ ಚೈತನ್ಯ ಚೈತನ್ಯ, ಪ್ರಕಾಶ ಪ್ರಕಾಶ, ದಿವ್ಯತೆಗಳು ತುಂಬಿದೆ. ಆ ಪರಮಾತ್ಮನ ಹೀಲಿಂಗ್ ಮಾಡುವಂತ ಶಕ್ತಿ ಎಲ್ಲವೂ ಕೂಡ ನಮ್ಮ ಶರೀರದ ಮೂಲೆಗಳಲ್ಲಿ, ಕಣಗಳಲ್ಲಿ ತುಂಬಿ ಈ ಶಕ್ತಿಯು ಹಾಗೆಯೇ ಮುಂದೆ ಸಾಗುತ್ತಾ 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 ನಾವಿರುವಂತಹ ಗೋಡೆಯನ್ನ, ಮನೆಯೆಲ್ಲವೂ ಕೂಡ ಮಾಡಿಸಿಕೊಂಡಿದೆ. ಈ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ 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 ನಾವಿರುವಂತಹ ನಗರಗಳನ್ನ, ಗ್ರಾಮವನ್ನ, ಆ ಗ್ರಾಮದಿಂದ ಇಡೀ ದೇಶವನ್ನ ನಡೆಸಿಕೊಂಡಿದ್ದೀವಿ. ದೇಶದಿಂದ ಇಡೀ ಪೃಥ್ವಿಯಿಂದ ಇಡೀ ಬ್ರಹ್ಮಾಂಡದ ಅಣುವಿನಲ್ಲಿ, ಕಣಗಳಿಗೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದೆ. ಈಗ ನಿಧಾನವಾಗಿ ರೇಖಿ ಮಾತೆಗೆ ಧನ್ಯವಾದಗಳು, ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡ ದೇವತೆ ಎಲ್ಲ ದಿವ್ಯ ಶಕ್ತಿಗಳು ಎಲ್ಲರೂ ಕೂಡ
ಹೀಲಿಂಗ್ ಅಲ್ಲಿ ನಮ್ಗೆ ಸಹಾಯವನ್ನ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಧಾನವಾಗಿ ನಮ್ಮ ಕೈಗಳನ್ನ, ಒಂದು ಕೈಯನ್ನ ನಮ್ಮ ಕಣ್ಣಿನ ಮೇಲೆ ತರಬೇಕು. ಆ ನಂತರ ಮತ್ತೊಂದು ಕೈಯನ್ನ ನಮ್ಮ ಕಣ್ಣಿನ ಹತ್ರ ನಾವು ತಗೊಂಡ್ ಬರ್ಬೇಕು. ಕಣ್ಣಿನ ಹತ್ರ ತಂದು ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಕೈಗಳಿಂದ ಹರಿದು ಬಂದು ನಮ್ಮ ಕಣ್ಣಿನ ಭಾಗಗಳಲ್ಲಿ ತುಂಬುತ್ತಾ ಇದೆ. ನಮ್ಮ ಕಣ್ಣಿನಲ್ಲಿರುವಂತಹ ಸಂಪೂರ್ಣವಾದಂತಹ ಆ ಚರ್ಮದ ಮೇಲೆ, ಕಣ್ಣಿನ ಗುಡ್ಡೆಗಳ ಮೇಲೆ, ಕಾರ್ನಿಯದ ಮೇಲೆ ಅಲ್ಲಿರುವಂತಹ ನರಗಳು, ಸ್ನಾಯುಗಳು, ಮಾಂಸಖಂಡಗಳು, ಮೂಳೆಗಳು, ಅಣುವಿನಲ್ಲಿ ಕಣಗಳಿರುವಂತಹ ಎಲ್ಲ ಪರಮಾತ್ಮ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಕೇವಲ ಪ್ರಕಾಶ 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 ಪ್ರಕಾಶವು ನಮ್ಮ ಕಣ್ಣಿನ ಭಾಗಗಳೆಲ್ಲವೂ ಕೂಡ ತುಂಬಿಕೊಳ್ತಾ ಇದೆ. ಕೇವಲ ಪ್ರಕಾಶ, ಬಿಳಿಯ ಪ್ರಕಾಶದ ಬಣ್ಣಗಳು, ಬೆಳಕು 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 ಬೆಳಕು. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನವಾಗಿ ಸಂಪೂರ್ಣವಾಗಿ ಆ ಬೆಳಕಿನಿಂದ ತುಂಬಿ ಹೋಗಿದೆ. ಸಂಪೂರ್ಣವಾಗಿ ನಾವು ಅನುಭವಿಸ್ಬೇಕು ಈ ಸ್ಥಿತಿಯನ್ನ. ನಾವು ಹಾಗೆ ನಿಧಾನವಾಗಿ ಒಂದು ಕೈಯನ್ನ ತೆಗೆದು ನಮ್ಮ ಕಿವಿಗಳ ಹತ್ರ ತಗೊಂಡ್ಬರ್ಬೇಕು. ಆ ನಂತರ ನಿಧಾನವಾಗಿ ಮತ್ತೊಂದು ಕೈಯನ್ನ ನಮ್ಮ ಕಿವಿ ಹತ್ರ ತರಬೇಕು. ಕಿವಿ ಹತ್ರ ತಂದು ಆ ಪ್ರಕಾಶದ ಕಿರಣಗಳು, ಆ ದೈವಿಕ ಚೈತನ್ಯದ ಶಕ್ತಿಯು ನಮ್ಮ ಕೈಗಳಿಂದ ಹರಿದು ನಮ್ಮ ಕಿವಿಗಳಲ್ಲಿ ಹೋಗ್ತಾ ಇದೆ. ಅಲ್ಲಿ ಕಿವಿಗಳಲ್ಲಿರುವಂತ ಎಲ್ಲ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ನರಗಳಲ್ಲಿ, ಅಲ್ಲಿರುವಂತ ಇಯರ್ ಡ್ರಮ್ಸ್ ಅಂತ ನಾವು ತಮಟೆ ಅಂತ ಹೇಳ್ತೀವಲ್ಲ, ಅಲ್ಲಿ ಒಳಗಡೆ ಅಲ್ಲಿರುವಂತ ಅಣುವಿನ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಅದು ಸಂಪೂರ್ಣವಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಮ್ಮ ಎಲ್ಲ ಗಮನವನ್ನ ನಮ್ಮ ಕಿವಿಗಳ ಹತ್ರ ನಾವು ತಂದು ನಿಲ್ಲಿಸಿ ನೋಡ್ತಾ ಇರ್ಬೇಕು. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಕಿವಿಯ ಭಾಗದ ಎಲ್ಲ ಭಾಗಗಳಲ್ಲಿಯೂ ಕೂಡ ಶಕ್ತಿಯು, ಚೈತನ್ಯವನ್ನು ಆವರಿಸ್ಕೊಳ್ತಾ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯನ್ನು ಸ್ಥಾಪನೆ ಮಾಡ್ತಾ ಕೇವಲ ಬೆಳಕು 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 ಬೆಳಕು. ನಾವು ನೋಡ್ತಾ ಬರಬೇಕು ಅಷ್ಟೇ. ನಿಧಾನವಾದ ಗಟ್ಟಿಯಾದ ಉಸಿರನ್ನು ತಗೊಳ್ಬೇಕು. ಉಸಿರನ್ನು ಹೊರಗಡೆ ಬರಬೇಕು. ಒಂದು ಕೈಯನ್ನು ತೆಗೆದು ಹಣೆಯ ಮೇಲೆ ಸಂಪೂರ್ಣವಾಗಿ ಇಟ್ಕೊಳ್ಬೇಕು. ಈಗ ಮತ್ತೊಂದು ಕೈಯನ್ನು ನಾವು ತೆಗೆದಿಡಬೇಕು. ನಮ್ಮ ಟೆಂಪಲ್ಸ್ ಅಂತ ಹೇಳ್ತೀವಿ ನಾವಿದು. ನಮ್ಮ ಟೆಂಪಲ್ಸ್ ನ ಭಾಗದಲ್ಲಿ ಇಲ್ಲಿ ಇರುವಂತ ಎಲ್ಲ ಮೂಳೆಗಳಲ್ಲಿ, ಆ ಚರ್ಮದ ಮೇಲೆ, ಮಾಂಸಖಂಡಗಳು, ನರಗಳು, ಸ್ನಾಯುಗಳು, ಆ ಬ್ರೈನ್ ಸೆಲ್ಸ್ಗಳು, ಒಂದೊಂದು ಜೀವಕೋಶಗಳಲ್ಲಿಯೂ ಕೂಡ ಇರುವಂತ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕಿನ ಕಿರಣಗಳು ಅಲ್ಲಿ ಮುಟ್ಟಿ ಎಲ್ಲವನ್ನು ಕೂಡ ಶುದ್ಧಿ ಮಾಡ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಕೇವಲ ಪ್ರಕಾಶದ ಕಿರಣಗಳು, ಬೆಳಕಿನ ಕಿರಣಗಳು, ಆ ದಿವ್ಯಮಯವಾದಂತ ಶಕ್ತಿಯು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಕೇವಲ ಬೆಳಕು 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 ಬೆಳಕು. ನಮ್ಮ ಗಮನ ಎಲ್ಲವನ್ನು ಕೂಡ ನಾವು ನಮ್ಮ ಟೆಂಪಲ್ ಭಾಗದಲ್ಲಿ ತಂದು ನಿಲ್ಲಿಸ್ಕೊಳ್ಬೇಕು. ಹಾಗೆ ನಮ್ಮ ಕಡೆಗೆ ಹಿಂಭಾಗ
ಕೈಯನ್ನು ಹಿಂದೆ ತರಬೇಕು, ಮತ್ತೊಂದು ಕೈಯನ್ನು ನಮ್ಮ ಹಿಂದೆ ತರಬೇಕು. ತಲೆಯ ಹಿಂಭಾಗದಲ್ಲಿ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಆ ಬೆಳಕಿನ ಕಿರಣಗಳು ಅಲ್ಲಿ ಸ್ಥಾಪನೆಯಾಗಿ ನಮ್ಮ ಬ್ರೈನಿನ ಒಳಗಡೆ ಎಲ್ಲ ಇರುವಂತಹ ನರಗಳಲ್ಲಿ, ಸ್ನಾಯುಗಳಲ್ಲಿರುವಂತಹ ಮಾಂಸಗಳಲ್ಲಿ, ಅಣುವಿನಲ್ಲಿ, ಬ್ಲಡ್ ಸೆಲ್ಸ್ಗಳಲ್ಲಿ, ರಕ್ತ ಕಣಗಳಲ್ಲಿ, ಎಲ್ಲ ಕಡೆನೂ ಕೂಡ ಇರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿ ಶುದ್ಧಿಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಶುದ್ಧಿಯಾಗಿ ಪ್ರಕಾಶದ ಕಿರಣಗಳು ಅಲ್ಲಿ ಸ್ಥಾಪನೆ ಆಗ್ತಾ ಇದ್ದಾವೆ. ಕೇವಲ ಬೆಳಕು 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 ಬೆಳಕು. ನಮ್ಮ ಗಮನವೆಲ್ಲವನ್ನು ಕೂಡ ಜಸ್ಟ್ ನಾವು ಅದನ್ನ ಹಾಗೆ ನೋಡ್ತಾ ಇರ್ಬೇಕು ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂತ ನಾವ್ ಯಾವುದೇ ಆಲೋಚನೆಗಳಾಗ್ಲಿ ಏನು ಮಾಡಬಾರ್ದು. ಹೀಗೆ ನಿಧಾನವಾಗಿ ನೆಕ್ಸ್ಟ್ ನಮ್ಮ ದವಡೆಗಳಿಗೆ, ಆ ನಂತರ ನಮ್ಮ ಕತ್ತಿನ ಭಾಗಕ್ಕೆ ನಿಧಾನವಾಗಿ ಕೈಗಳನ್ನ ತೆಗೀತಾ ಬನ್ನಿ, ಕೆಳಗಡೆ ಇಳಿಸಿ. ಈ ರೀತಿಯಲ್ಲಿ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಇನ್ನು ಉಳಿದಂತಹ 24 ಭಾಗಗಳಿಗೆ ನಾವೇನ್ ಮಾಡ್ಬೇಕು, ಈ ರೀತಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಈ ಒಂದು ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಹೇಳಿದಾಗೆ 24 ಪಾಯಿಂಟ್ಸ್ ಹೀಲಿಂಗ್ ಅಂತೇಳಿ ನಾವು ಕರಿತೀವಿ. ಈ ರೀತಿಯಲ್ಲಿ ನಾವು ಇದನ್ನ 21 ದಿನಗಳ ಕಾಲ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ 24 ಭಾಗಗಳಿಗೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದಾಗ, ಒಂದೊಂದು ಭಾಗಕ್ಕೂ ಕೂಡ ನಾವು ಮಿನಿಮಮ್ ಅಂತ ಹೇಳಿದ್ರೆ 3 ನಿಮಿಷ ಕೊಡ್ಬೇಕು. ನಾವು ಸಂಪೂರ್ಣವಾಗಿ ಆ ಸ್ಥಿತಿಯನ್ನ ನಾವು ಅನುಭವಿಸ್ಬೇಕು. ನಾವು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಕೈಗಳನ್ನ ದೂರದಲ್ಲಿ ಇಟ್ಕೊಳ್ಬಹುದು ಅಂದ್ರೆ ದೂರದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕೈ ನೋವು ಅಂತ ನನಗೆ ಅಂದ್ರೆ ನೀವು ಸ್ವಲ್ಪ ಅದನ್ನ ಟಚ್ ಮಾಡಿ ನಿಮ್ಮ ಕೈಗಳನ್ನ ಇಟ್ಕೊಳ್ಳಿ. ಈಗಲೇ ನಿಮ್ಗೆ ಅನುಭವ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಕೈ ಬಿಸಿ ಬಿಸಿ ಆದ ಹಾಗೆ, ಹೌದಲ್ವಾ? ಒಂಥರ ಜುಮ್ ಜುಮ್ ಅಂತ ಇರುವ ಹಾಗೆ ಅದು ವೈಬ್ರೇಷನ್ಸ್ ನಿಮ್ಗೆ ಅನುಭವ ಆಗಿದೆಯಾ? ಆಗಿದೆಯಾ ಮೂರ್ತಿ ಅವರೇ? ನಿಮ್ಗೆ ಅನುಭವ ಬಂತ ನಿಮಗೆ? ಸ್ಟಾರ್ಟಿಂಗ್ ಇಂದನೂ ಆಗುತ್ತೆ ಮೇಡಮ್. ಅದು ಕೈ ಎರಡು ಉಜ್ಬಿಟ್ರೆ ಸಾಕು, ಅಲ್ಲೇ ಸ್ಟಾರ್ಟ್ ಆಗುತ್ತೆ. ವೈಬ್ರೇಷನ್ ಆಗ್ತಾ ಇದೆ. ಒಂಥರ ಈ ತರ ಹಿಂಗ ಅಂದ ತಿಂಗಿ ಕೈ. ಹೌದೌದು. ಸರಿ ಸರಿ, ಅನುಭವಕ್ಕೆ ಗೊತ್ತಾಗ್ತಾ ಇದೆ ನಿಮ್ಗೆ. ಸೂಪರ್ ಸೂಪರ್. ಈ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ 100% ಮೇಡಮ್. ಭಾಗ್ಯ ಅವ್ರಿಗೆ ನಿಮ್ಗೆ ಸ್ವಲ್ಪ ನೀವೇನ್ ಮಾಡ್ಬೇಕು, ಆರಾಮಾಗಿ ತಗೊಳ್ಳಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವು ನನ್ಗೆ ಆಗ್ತಾ ಇಲ್ಲ, ನನ್ಗೆ ಅನುಭವ ಬರ್ತಾ ಇಲ್ಲ ಅಂತ ನಾವ್ ಏನು ಮಾಡೋದ್ ಬೇಡ. ಈ ಧ್ಯಾನದಲ್ಲಿ, ಹೀಲಿಂಗ್ ಅಲ್ಲಿ ನಮ್ಮ ಪ್ರಯತ್ನಗಳು ಏನು ಮಾಡೋಂಗಿಲ್ಲ. ಖಂಡಿತ ಅದು ಅನುಭವಕ್ಕೆ ಬಂದೇ ಬರುತ್ತೆ. ನನ್ಗೆ ಆಗ್ತಾ ಇಲ್ವಲ್ಲ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಅನ್ಕೊಳ್ಬೇಡಿ. ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇರುತ್ತೆ. ಎಲ್ಲರಿಗೂ ಎಲ್ಲವೂ ಕೂಡ ಅನುಭವ ಆಗ್ಬೇಕು ಅನ್ನೋದು ಏನು ಇರೋದಿಲ್ಲ. ಅದೇ ಅವ್ರಿಗೆ ಬೇಗ ಆಯ್ತು, ನನ್ಗೆ ಆಗ್ಲಿಲ್ಲ, ಅವ್ರ ಹೇಳ್ತಿದ್ದಾರೆ ಅಂತ ಅನ್ನೋದು ನನ್ಗೆ ಯಾಕೆ ಆಗ್ತಾ ಇಲ್ಲ, ಬರ್ತಾ ಇಲ್ಲ ಅನುಭವಕ್ಕೆ ಅಂತ ಹೇಳ್ಬಿಟ್ಟು, ಏನ್ ಫೀಲ್ ಆಗ್ತಾ ಇಲ್ವಲ್ಲ ಅನ್ನೋದೇ ಯೋಚನೆ ಮೇಡಮ್. ಯೋಚನೆ ಮಾಡ್ಬೇಡಿ, ನಾನು ಹೇಳ್ತಾ ಇದ್ದೀನಲ್ವಾ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ಈಗ ನೋಡಿ ಎಲ್ಲಾ ಮಕ್ಕಳು ಒಟ್ಟಿಗೆ ಇರ್ತಾರೆ. ಒಬ್ಬೊಬ್ಬರಿಗೆ ಏನಾಗಿರುತ್ತೆ, ಅವರಲ್ಲಿ ಇರುವಂತ ಇಷ್ಟು ವರ್ಷಗಳು ಕಲ್ತಿದೀವಲ್ಲ ನಾವು, 40, 50, 30 ವರ್ಷಗಳಿಂದ ನಮ್ಮ ಎಷ್ಟು ಆಲೋಚನೆಗಳು, ಎಷ್ಟು ನಮ್ಮ ಶರೀರದ ಒಳಗಡೆ ಕಸಗಳು, ಎಷ್ಟೆಷ್ಟು ಆಲೋಚನೆಗಳು ಇರೋದ್ರಿಂದ ನಮ್ಮ ಬಾಡಿಗೆ ಏನಾಗುತ್ತೆ ಅಂದ್ರೆ ಅದನ್ನ ಫೀಲ್ ಮಾಡೋದಿಕ್ಕೆ ಆಗೋದಿಲ್ಲ ಅಷ್ಟೇ. ಅದ್ರಲ್ಲಿ ಬಿಟ್ರೆ ಇನ್ನೇನು ಇಲ್ಲ. ಕಂಪೇರ್ ಬರ್ತಾ ಇಲ್ಲ ಅಂತೇಳಿ ಕಂಪೇರ್ ಮಾಡ್ಕೊಳ್ಬೇಡಿ. ನಿಮಗೀಗ ನೀವು ಕೈಯನ್ನ ಇಟ್ಟಾಗ ನಿಮ್ ನೋವಿರುತ್ತೆ ಅಂತ ಇಟ್ಕೊಳ್ಳಿ. ನೀವು ಪ್ರಾಕ್ಟಿಕಲ್ ಮಾಡ್ಬೇಕು ಅಂತಂದಾಗ ನಿಮ್ಗೆ ಎಲ್ಲಿ ನೋವಿರುತ್ತೋ ಅಲ್ಲಿ ಹೀಲಿಂಗ್ ಮಾಡಿ ನೋಡಿ. ಆಗ ರಿಸಲ್ಟ್ ಬರಲ್ವಾ ನೋಡಿ. ನಿಮಗೆ ಸರಿ 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 ಸರಿ. ಅದೇ ಅವನ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಅಂತ ಅನ್ಸುತ್ತೆ.
ಸ್ಟಾರ್ಟ್ ದುಡ್ಡು. ಈ ಹತ್ರ ಏನಿಲ್ಲ, ನಿಮ್ ಪಾಡಿ ನಿಮ್ ಕೆಲಸ, ನಿಮ್ಗೆ ಏನ್ ವಿದ್ಯೆ ಗೊತ್ತಿದೆಯೋ, ನಿಮ್ಗೆ ಏನ್ ಹಾ. ಕಲ್ತಿದ್ದೀರೋ ಅದನ್ನ ಪ್ರಯೋಗವನ್ನ ಮಾಡ್ತಾ ಬನ್ನಿ ಅಷ್ಟೇ. ಈಗ ನಿಮ್ ಮನೆಯಲ್ಲಿ ಹ್ಮ್ ಏನು ಯಾರಿಗಾದ್ರೂ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ ಮನೆ ಒಬ್ರಿಗೆ ಹ್ಮ್ ಕಾಯಿಲೆ ರೋಗ ತಲೆನೋವು ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಕೆಲವ್ರಿಗೆ ಹೊಟ್ಟೆ ನೋವು ಅಂತ ಬರ್ತಾ ಇದೆ, ನೀವು ಸ್ಟಾರ್ಟ್ ಮಾಡಿ ಹೀಲಿಂಗ್ ಅನ್ನ. ಹ್ಮ್ ಅವಾಗ ನೋಡಿ ನಿಮ್ಗೆ ಅನುಭವ ಆಗತ್ತೆ. ನೀವೇ ಹ್ಮ್ ಹೇಳ್ತೀರಾ ಸರಿ. ಮ್ಯಾಮ್, ಓಕೆ ಓಕೆ. ನಿಮ್ ಕುಟುಂಬದಲ್ಲಿ ಯಾರಿಗೆ ಇದ್ರೂನು ಕೂಡ ಪ್ರಾಬ್ಲಮ್ಸ್ ಗಳಿದ್ರು ಅಂತ ಹೇಳಿದ್ರು, ಜಸ್ಟ್ ಅವ್ರನ್ನ ಕಲ್ಪನೆಯನ್ನ ಮಾಡಿ, ಅವ್ರ ಚಿತ್ರಗಳನ್ನ ಮಾಡಿ ನೀವು ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಹಾ ಸರಿ ಸರಿ ಸರಿ. ನಿಮಗೆ ಅನುಭವಕ್ಕೆ ಬರುತ್ತೆ. ಹ್ಮ್ ಸರಿ, ಒಳ್ಳೇದಾಗ್ಲಿ. ಈ ರೀತಿಯಾಗಿ ಹ್ಮ್ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅತ್ತೆ ಮಾವ ಮಕ್ಕಳಿಗೆ ಯಾರಿಗೆ ಇದ್ರು ಸಮಸ್ಯೆಗಳಿದ್ರು ಕೂಡ ನೀವು ಅದನ್ನ ಹೀಲಿಂಗ್ ಹ್ಮ್ ಅನ್ನ ನೀವು ಮಾಡ್ಕೊಳ್ತಾ ಬರ್ತಾ ಇದ್ದಾಗ ನಿಮ್ಗೆ ಅನುಭವಕ್ಕೆ ಬರುತ್ತೆ. ನಾವು ಅದನ್ನ ಪ್ರಯೋಗನೇ ಮಾಡ್ಲಿಲ್ಲ, ಅದು ಎಕ್ಸ್ಪೆರಿಮೆಂಟೇ ಹ್ಮ್ ಮಾಡ್ಲಿಲ್ಲ, ಅದನ್ನ ಯೂಸೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಗೆ ಹ್ಮ್ ಕೆಲವೊಮ್ಮೆ ರಿಸಲ್ಟ್ ಗೊತ್ತಾಗಲ್ಲ. ಅದನ್ನ ಒಂದು ಹ್ಮ್ ಪರೀಕ್ಷೆಯನ್ನು ಮಾಡಿ ಮಾಡಿ ನಾವು ನೋಡಿದಾಗ ಅದ ಅನುಭವಕ್ಕೆ ಹ್ಮ್ ನಮ್ಗೆ ಬರುತ್ತೆ, ಹ್ಮ್ ಗೊತ್ತಾಗತ್ತೆ. ಸರಿ, ಏನಾದ್ರು ಡೌಟ್ಸ್ ಹ್ಮ್ ಗಳಿದೆಯಾ? ಇಲ್ಲ ಮ್ಯಾಮ್. ಮೂರ್ತಿ ಅವ್ರಿಗೆ ಏನಾದ್ರು ಡೌಟ್ಸ್ ಇದೆಯಾ? ಯಾರಿಗೇನು ಡೌಟ್ಸ್ ಇಲ್ವಾ? ಹೊಸದಾಗಿ ಜಾಯಿನ್ ಆಗಿದ್ದೀರಾ ಸರ್, ನಿಮಗೆ